ಹಾಯ್ ಫ್ರೆಂಡ್ಸ್, ಇದು ಗೌರೋಸ್ ಕಿಚನ್ ಯೂಟ್ಯೂಬ್ ಚಾನಲ್. ಇವತ್ತು ಫ್ರೂಟ್ ಸಾಲಿಡ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಕಸ್ಟರ್ಡ್ ಪೌಡರ್ 1.5 ಸ್ಪೂನ್ ಅಷ್ಟಿದೆ. ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಗಂಟು ಆಗಿಬಿಡುತ್ತೆ. ಸೊ ಬೇಗ ಹಿಂಗೆ ಕಲಿಸ್ಕೊಂಡ್ಬಿಟ್ಟು 1/4 ಲೀಟ್ರಷ್ಟು ಹಾಲು ಕಾಯಿಸ್ಕೊಂಡಿದ್ದೀನಿ. ಸೊ ಕಸ್ಟರ್ಡ್ ಪೌಡರ್ ಕಲಿಸಿರೋದನ್ನು ಒಂದು 1-2 ಮಿನಿಟ್ಸ್ ಹಿಂಗೆ ಬಾಯ್ಲ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ ಅದು. ನೋಡಿ, ಇಷ್ಟು ಗಟ್ಟಿ ಬರಬೇಕು. ಹಚ್ಕೊಳ್ತಾ ಇದ್ದೀನಿ. ಆರೆಂಜ್ ಬಿಡಿಸ್ಕೊಂಡು ಹಾಕ್ತಾ ಇದ್ದೀನಿ. ಸಪಾಟೊ ಹಾಕ್ತಾ ಇದ್ದೀನಿ. ದಾಳಿಂಬೆ ಹಣ್ಣು ಹಾಕ್ತಾ ಇದ್ದೀನಿ. ಇದು ಆ್ಯಪಲ್, ಇದು ಸಿಪ್ಪೆ ತೆಗೆದುಬಿಟ್ಟು ಹಚ್ಕೊಂಡಿದ್ದೀನಿ. ಖರ್ಜೂರ ಹಾಕ್ತಾ ಇದ್ದೀನಿ. ದ್ರಾಕ್ಷಿ ಗೋಡಂಬಿ ಹಾಕ್ತಾ ಇದ್ದೀನಿ. ಹಾಲಿನ ಜೊತೆ ಕಸ್ಟರ್ಡ್ ಪೌಡರ್ ಹಾಕಿದ್ನಲ್ಲ, ಅದು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ. ತಣ್ಣಗಾಗಿದೆ. ಈಗ ಅದನ್ನು ಹಾಕ್ತಾ ಇದ್ದೀನಿ. ಮತ್ತು ಹನಿ 1 ಸ್ಪೂನ್. ಟೇಸ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವೀಟ್ ಯಾರು ಜಾಸ್ತಿ ತಿಂತೀರಾ ಅದ್ರ ಮೇಲೆ ಡಿಪೆಂಡ್ಸ್ ಆಗುತ್ತೆ. ಮತ್ತು ನಾನು ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲದ ಪುಡಿ ತೊಗೊಂಡಿದ್ದೀನಿ. ಸೊ ಅದನ್ನು ಒಂದು 2 ಸ್ಪೂನ್ ಅಷ್ಟು ಹಾಕ್ತೀನಿ. ನಮಗೆ ಸ್ವೀಟ್ ಕಡಿಮೆ ಬೇಕು ಅಂತ. ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಹಾಕ್ಕೊಳ್ಳಿ. ಸಕ್ಕರೆ ಬೇಕು ಅನ್ನೋರು ಸಕ್ಕರೆ ಹಾಕ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟ್ ಆಗಿದೆ. ಯಾವ ಮನೇಲಿ ಮಕ್ಕಳು ತಿನ್ನೋದಿಲ್ಲ, ನಾನು ಆ ಹಣ್ಣು ತಿನ್ನಲ್ಲ, ಈ ಹಣ್ಣು ತಿನ್ನಲ್ಲ ಅಂತಿರ್ತಾರೆ, ಈ ಥರ ಮಾಡಿಕೊಡಿ. ಖುಷಿಯಾಗಿ ಮಕ್ಕಳು ಫ್ರೂಟ್ಸ್ನ ತಿಂತವೆ. ಫ್ರೂಟ್ ಸಾಲಿಡ್ ರೆಡಿ.